ಇವತ್ತು ನಿಮ್ಮ ಜೊತೆಯಲ್ಲಿ ಒಂದು ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಈ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅನ್ನುವಂಥದ್ದನ್ನು ಕಮೆಂಟಲ್ಲಿ ನೀವು ತಿಳಿಸ್ಬೋದು ಆಯಿತಾ. ಇಲ್ಲಿ ಇವಾಗ ಕಾಣಿಸ್ತಾ ಇದೆ ಅಲ್ವಾ, ಈ ಸ್ಟವ್ ಬಂದುಬಿಟ್ಟು ಸುಮಾರು ಒಂದು 20 ವರ್ಷ ಹಳೇದು ಅಂತಲೇ ಹೇಳ್ಬೋದು. ಹಸ್ಬೆಂಡು ಮದುವೆಗಿಂತ ಮುಂಚೆನೇ ಇದನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ದಂತಹ ಗ್ಯಾಸ್ ಸ್ಟವ್ ಇದು. ಇಲ್ಲಿ ಮತ್ತೆ ಬೆಳಗ್ಗೆ ಟಿಫನ್ಗೆ ಅಂತ ಮಾಡ್ಕೊಂಡಿರೋ ಗೋಲಿ ಬಜೆ ಬೇರೆ ಕಾಣಿಸ್ತಾ ಇದೆ. ಅದ್ರ ಮೇಲೆಲ್ಲ ಕಣ್ಣು ಹಾಕಬೇಡಿ. ಏನಿದೆ ಅಂದರೆ ಸ್ಟವ್ದು ವಿಷಯ ಏನಿದೆಯಪ್ಪ ಅಷ್ಟನ್ನು ಮಾತ್ರ ಇವಾಗ ಮಾತಾಡ್ತಾ ಇದ್ದೀನಿ. ಆ ಒಂದು ಸ್ಟವನ್ನು ತೆಗೆದಿಟ್ಬಿಟ್ಟು ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ ಹೊಸದನ್ನು, ಅಂದರೆ ಬಟರ್ಫ್ಲೈ ಕಂಪ್ನಿದು ಆ್ಯಕ್ಚುಲಿ 3 ಬರ್ನರ್ ಇರುವಂತಹ ಸ್ಟವನ್ನು ಇವಾಗ ಪರ್ಚೇಸ್ ಮಾಡಿದ್ದೀನಿ. ಆಫ್ಲೈನಲ್ಲೇ ಮಾಡಿರುವಂಥದ್ದು. ಹೊನ್ನಾವರದಲ್ಲಿ ತರಂಗ ಎಲೆಕ್ಟ್ರಾನಿಕ್ಸ್ ಅಂತ ಇದೆ, ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಬಂದಿರುವಂಥದ್ದು. ನಾನು ಹೋಗಿ ಚಾಯ್ಸ್ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡಿ ಬಿಲ್ಲೆಲ್ಲ ಪೇ ಮಾಡಿ ಬಂದಿದ್ದೆ. ನೆಕ್ಸ್ಟ್ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬರೋವಾಗ ಅದನ್ನು ತೊಗೊಂಬಂದರು. ತುಂಬ ನೀಟಾಗಿ ಫಿನಿಶಿಂಗ್ ಇದೆ. ಆ್ಯಕ್ಚುಲಿ ಸ್ಟೀಲ್ದು ಸ್ಟವ್ ಬಂದುಬಿಟ್ಟು ಸಾಮಾನ್ಯವಾಗಿ 2 ಬರ್ನರ್ ಇರುವಂಥದ್ದನ್ನು ಯೂಸ್ ಮಾಡಿರ್ತೀವಿ ಅಲ್ವಾ. ಇದು ಬಂದುಬಿಟ್ಟು 3 ಬರ್ನರ್ ಇದೆ. ಹಾಗೆಯೇ ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡೋದಕ್ಕೂ. ಸ್ಪೇಸ್ ಕೂಡ ಇವಾಗ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಕೊಂಡು ನಾವು ಅಡುಗೆ ಮಾಡ್ತೀವಿ ಅಂತಂದರೂ ಕೂಡ ಸ್ವಲ್ಪ ಜಾಸ್ತಿನೇ ಸ್ಪೇಸಸ್ ಎಲ್ಲ ಇದೆ. ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ ಅಂತ ಅನಿಸುತ್ತೆ. ಈಗ ಕೆಲವೊಂದು ಸ್ಟವ್ಗಳೆಲ್ಲ ಏನಿರುತ್ತೆ ಅಲ್ವಾ, ನೋಡೋದಕ್ಕೆ ಲುಕ್ಕಾಗಿರುತ್ತೆ, ಬಟ್ ಎಡ್ಜಸ್ಗಳಲ್ಲೆಲ್ಲ ತುಂಬ ಕೊಳೆ ಬೇಗ ಕಟ್ಕೊಳ್ಳುತ್ತೆ, ಆ ಥರ ಇರುತ್ತೆ. ಬಟ್ ಇದೇನು ಆ ಥರ ಇಲ್ಲ, ತುಂಬ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಈ ಥರ ಒಂದು ಎಕ್ಸ್ಟ್ರಾ ಮತ್ತು ಪ್ಲೇಟ್ಸ್ ಕೂಡ ಕೊಟ್ಟಿದ್ದರು. ಅದ್ರ ಜೊತೆಯಲ್ಲಿ ನೋಡಿ ಇದೆಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ ಓಪನ್ ಮಾಡ್ತಿದ್ದೀನಿ ಇವಾಗ. ಆ್ಯಕ್ಚುಲಿ ನಾನು ಇದಕ್ಕಿಂತ ಹಿಂದೆ 2 ಗ್ಲಾಸ್ದು ಸ್ಟವನ್ನು ಯೂಸ್ ಮಾಡಿದ್ದೆ. ಒಂದು ಬಂದುಬಿಟ್ಟು ಸುಮಾರು ಒಂದು 16,000 ಅಂತಲೇ ಹೇಳ್ಬೋದು. ಫುಲ್ಲಿ ಆಟೋಮೆಟಿಕ್, ಅಂದರೆ ಸ್ವಿಚ್ ನಾವೇನು ಲೈಟ್ರ್ ಯೂಸ್ ಮಾಡೋವಷ್ಟಿಲ್ಲ, ಡೈರೆಕ್ಟಾಗಿ ಆನ್ ಆಗ್ತಾಯಿತ್ತು ಅಂಥದ್ದೊಂದು ಸ್ಟವ್ ಇತ್ತು. ಹಸ್ಬೆಂಡ್ ಅವರೇ ಹೋಗಿ ತೊಗೊಂಬಂದಿದ್ದಾಗಿತ್ತು, ನಾನೇನು ಹೋಗಿರಲಿಲ್ಲ. ಬಟ್ ಅದು ತುಂಬಾ ಪ್ರಾಬ್ಲಮ್ಸ್ ಆಯಿತು. ಸುತ್ತೆಲ್ಲ ಬೆಂಕಿ ಹತ್ಕೊಂಡ್ಬಿಡೋದು ತನ್ನಿಂದ ತಾನೇ. ಗ್ಯಾಸ್ ಆನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಡುಗೆ ಮಾಡೋಕ್ಕೆಲ್ಲ ತುಂಬ ಭಯ ಅಂತ ಅನಿಸ್ತಿತ್ತು. ಒಂದೆರಡು ಸಲ ಚೆಕ್ ಮಾಡಿದ್ರೂ ಕೂಡ ಏನೂ ಯೂಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಅದನ್ನು ಎತ್ತಿಟ್ವಿ. ನಂತರ ಒಂದು ಗ್ಲಾಸ್ದು ತೊಗೊಂಬಂದೆ. ಅದು ಬಂದುಬಿಟ್ಟು ವಿಜಯಲಕ್ಷ್ಮಿ ಕಂಪ್ನಿದೇನೋ ಇತ್ತು. ಒಂದು 4 ವರ್ಷ ಯೂಸ್ ಮಾಡಿದ್ದೆ. ಬಟ್ ಲಾಸ್ಟ್ ಟೈಮ್ ನಿಮಗೂ ಗೊತ್ತಿತ್ತಲ್ವ, ನನ್ನ ಕಾಲು ಫ್ರ್ಯಾಕ್ಚರ್ ಆದಾಗ ಮನೆಯಲ್ಲಿ ಮಗಳು ಯೂಸ್ ಮಾಡೋ ಟೈಮ್ನಲ್ಲಿ ಏನೋ ಮಿಸ್ ಮಾಡಿದ್ದಾಳೆ. ಬಿಸಿ ಬಿಸಿ ಇರೋ ಒಂದು ಇದ್ರ ಮೇಲೆ, ಗ್ಲಾಸ್ ಮೇಲೆ ನೀರನ್ನು ಏನೋ ಹಾಕ್ಬಿಟ್ಟು ಏನೋ ಆಯಿತು. ಫುಲ್ ಅದೆಲ್ಲ ಪುಡಿ ಪುಡಿಯಾಗಿ ವೇಸ್ಟ್ ಆಗಿಬಿಡ್ತು. ಸೊ ಮತ್ತೆ ಹಳೇದು ಒಂದು ಮನೆಯಲ್ಲಿ ಎತ್ತಿಟ್ಟಿದ್ದಿತ್ತಲ್ವ, ಅದನ್ನು ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಇವಾಗ ಮತ್ತೆ ಚೇಂಜ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇವಾಗ ನೀಟಾಗಿರಲಿ ಅಂತ ಸ್ಟೀಲದ್ದನ್ನೇ ತೊಗೊಂಬಂದೆ. ಗ್ಲಾಸದ್ದೆಲ್ಲ ನನಗೆ ಅಷ್ಟು ಸೆಟ್ ಆಗಲ್ಲ ಅಂತ ಅನ್ನಿಸ್ತು. ಸೊ ಪದೇ ಪದೇ ಚೇಂಜ್ ಮಾಡ್ಕೊಳ್ಳೋದಕ್ಕಿಂತ ಪರ್ಮನೆಂಟ್ ಆಗಿರಲಿ ಅಂತ ಸ್ಟೀಲದ್ದೇ ಬೇಕು ಅಂತ ಆಸೆ ಪಡ್ತಾಯಿದ್ದೆ. ನೀಟಾಗಿ ಇವಾಗ ಸ್ಟೀಲದ್ದೇ ನನಗೆ ಚೆನ್ನಾಗಿ ಸಿಕ್ತು. ಒಂದು ಕಡೆನಲ್ಲಿ ನೋಡಿ ತುಂಬ ದೊಡ್ಡದಾಗಿರುವಂತಹ ಬರ್ನರ್ ಇದೆ, ಅದರಲ್ಲಿ ಜಾಸ್ತಿ ಹೆವಿ ಅಡುಗೆಗಳನ್ನೇನಾದರೂ ಮಾಡ್ಕೋಬೇಕು ಅಂದರೆ ಮಾಡ್ಕೋಬಹುದು. ಇನ್ನು ಉಳಿದಿರೋವು 2 ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದು. ನಾರ್ಮಲಾಗಿ 2 ಬರ್ನರ್ ಇರುವಂತಹ ಸ್ಟವ್ವಲ್ಲಿ ಯಾವ ಸೈಜಲ್ಲಿ ಇರುತ್ತಲ್ವ ಅಷ್ಟಿದೆ. ಇನ್ನೆರಡು ತುಂಬ ನೀಟಾಗಿ ಸ್ಪೇಸಸ್ ಕೂಡ ಇದೆ. ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಚೆನ್ನಾಗಿ ಇದನ್ನು ಯೂಸ್ ಮಾಡ್ಕೋಬಹುದು. ಯಾವುದೇ ಒಂದು ವಸ್ತು ಆದರೂ ಕೂಡ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಪದೇ ಪದೇ ಪರ್ಚೇಸ್ ಮಾಡ್ಕೋಬೇಕು ಅಂತಂದರೆ ನಿಜವಾಗ್ಲೂ ಬೇಜಾರಾಗಿಬಿಡುತ್ತೆ ಅಲ್ವಾ. ಸೊ ಬಾಳಿಕೆ ಬರುವಂಥದ್ದು ಲುಕ್ಗಿಂತನೂ ಅದರದ್ದು ಲೈಫ್ ಹೇಗಿದೆ ಅನ್ನುವಂಥದ್ದು ನೋಡೋದು ಇಂಪಾರ್ಟೆಂಟ್ ಅನ್ನುವಂಥದ್ದು ಈ ಒಂದು ಎಕ್ಸ್ಪೀರಿಯೆನ್ಸಿಂದ ನಾನು ಕಲ್ತ್ಕೊಂಡೆ. ನಿಜಕ್ಕೂ ಈ ಗ್ಲಾಸಿಂದೆಲ್ಲ ಸ್ಟವ್ಗಳು ನೋಡೋದಕ್ಕೇನೋ ಲುಕ್ ಇರುತ್ತೆ, ಬಟ್ ಅದಕ್ಕೆ ಲೈಫ್ ಇರಲ್ಲ. ಹಾಗಾಗಿ ಕೊನೆಯದಾಗಿ ಮತ್ತೆ ಈ ಒಂದು ಸ್ಟೀಲ್ದಲ್ಲೇ ಯೂಸ್ ಮಾಡ್ಕೊಳ್ಳೋಣ ಅಂತ ಇದನ್ನು ಪರ್ಚೇಸ್ ಮಾಡ್ಕೊಂಬಂದ್ವಿ. ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಲೈಫಲ್ಲೂ ಆಗಿದೆಯಾ ಅನ್ನುವಂಥದ್ದನ್ನು ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. 4 ಸ್ಟ್ಯಾಂಡ್ಗಳು ಕೂಡ ಇದೆ, 4 ಎಡ್ಜಸ್ಸಲ್ಲೂ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ರಬ್ಬರ್ ಥರ ಇದೆ, ತುಂಬ ಸ್ಮೂತಾಗಿದೆ. ಇದು ಕೂಡ ಹ್ಯಾಂಡಲ್ ಮಾಡೋದು ತುಂಬ ಅಷ್ಟೇ ಈಸಿ. ಹಳೆ ಸ್ಟವ್ದು ಇದೇನಿತ್ತಲ್ವ, ಗ್ಯಾಸ್ ಲೈನ್ಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ ಹಸ್ಬೆಂಡು. ಸ್ವಲ್ಪ ಕಾಟ ಕೊಟ್ಟಿದ್ದೀನಿ, ನನಗೆ ಈಗಲೇ ಚೇಂಜ್ ಮಾಡಿಕೊಡು ಅಂತ. ಆಲ್ರೆಡಿ ಅವರು ಕೆಲಸಕ್ಕೆ ಹೋಗೋರಿದ್ರು, ಅಂದರೆ ಇವತ್ತು ಸಂಡೇ ಇತ್ತಲ್ವ, ಸೊ ಡ್ಯೂಟಿಗೆ ಬೇರೆ ರಜೆ ಇತ್ತು. ಹಾಗಾಗಿ ಮನೇಲಿ ತೋಟದ ಕಡೆಗೆ ಹೋಗಿ ಬರೋಣ ಅಂತ ರೆಡಿ ಆಗ್ತಾಯಿದ್ರು. ಕೇಳಿದೆ ಚೇಂಜ್ ಮಾಡಿಕೊಡು ಅಂತ, ಮಾಡಿಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಇವಾಗ. ನಿನ್ನ ಸ್ಟವ್ ಕತೆ ಒಂದೆರಡು ಅಲ್ಲ ಮಾರೈತಿ, ಈಗಲಾದರೂ ನೆಮ್ಮದಿಯಾಗಿ ಒಂದು ಸ್ಟವ್ವಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗು. ಪದೇ ಪದೇ ಚೇಂಜ್ ಮಾಡೋದು, ಈ ಥರ ಪೈಪ್ಲೈನ್ ಚೇಂಜ್ ಮಾಡೋದು, ಅದು ಇದು ಎಷ್ಟು ಕೆಲಸ ಕೊಡ್ತೀಯಾ ಅಂತ ಬೈತಿದ್ರು ಕೂಡ
ಕೇಳ್ದಲೆ ನನ್ನ ಕೆಲಸ ನಂಗೆ ಆಗಬೇಕಲ್ವ, ಹಾಗಾಗಿ ಬೈತಾ ಇದ್ರು. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಚೇಂಜ್ ಮಾಡ್ತಾ ಇರುವಾಗ ನೋಡ್ತಾ ಇದ್ದೆ. ನೋಡಿ ಇವಾಗ ಅದರದ್ದು ಸ್ಟ್ಯಾಂಡ್ ಏನಿತ್ತಲ್ವ 4 ಕಡೆಗಳಲ್ಲೂ ಫಿಕ್ಸ್ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಕುಕ್ಕಿಂಗ್ ಇರ್ಬೋದು, ಕ್ಲೀನಿಂಗ್ ಇರ್ಬೋದು, ಯಾವುದ್ರಲ್ಲೂ ಕೂಡ ಹೆಲ್ಪ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಇಂಥದ್ರಲ್ಲೆಲ್ಲ ಕಾಟ ಕೊಟ್ಟಾದರೂ ನಮ್ಮ ಕೆಲಸ ಮಾಡಿಸ್ಕೊಳ್ಳೇಬೇಕಾಗತ್ತೆ ಅಲ್ವಾ. ಸ್ಟ್ಯಾಂಡನ್ನೆಲ್ಲ ಹಾಕ್ಕೊಂಡಿದ್ದಾದ ನಂತರ ಇವಾಗ ನೋಡಿ ಫೈನಲ್ಲಾಗಿ ಗ್ಯಾಸ್ದು ಪೈಪ್ ಏನಿತ್ತಲ್ವ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ತುಂಬ ಹುಷಾರಾಗಿ, ಸ್ವಲ್ಪ ಗ್ಯಾಸ್ ಲೀಕ್ ಆಯಿತು ಅಂತಂದರೂ ಅಷ್ಟೇ ಡೇಂಜರಸ್ ಅಲ್ವಾ. ಹಾಗಾಗಿ ನೀಟಾಗಿ ಅದನ್ನೆಲ್ಲ ಫಿನಿಶಿಂಗ್ ಮಾಡ್ತಾ ಇದ್ದಾರೆ. ಫೈನಲ್ ಫಿಟ್ಟಿಂಗೆಲ್ಲ ಮುಗಿದು ಇವಾಗ ನೋಡಿ ನಮ್ಮ ಸ್ಲ್ಯಾಬ್ ಮೇಲೆ ಈ ಒಂದು ಗ್ಯಾಸ್ ಸ್ಟವ್ ಎಷ್ಟು ನೀಟಾಗಿ ಕೂತಿದೆ ಅಂತ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇನ್ನು ಅಡುಗೆ ಮಾಡಿ ತಿನ್ನೋದೊಂದೇ ಬಾಕಿ. ಈ ಥರ ಹೊಸ್ದಾಗಿರೋವಾಗ ತುಂಬ ಖುಷಿ ಅನಿಸುತ್ತೆ. ಏನೇ ಒಂದು ಕೆಲಸ ಮಾಡೋವಾಗಲೂ ಕೂಡ ಅಷ್ಟೇ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ ಅಲ್ವಾ. ಸೊ ಇವಾಗ ಒಂದ್ಸಲ ಆನ್ ಮಾಡಿಬಿಟ್ಟು ಕರೆಕ್ಟಾಗಿ ಫಿಟ್ಟಿಂಗ್ಸ್ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡು ಅಂತ ಹೇಳಿದ್ರು. ಸೊ ಲೈಟ್ರನ್ನ ಯೂಸ್ ಮಾಡಿಕೊಂಡು ಆನ್ ಮಾಡ್ತಾ ಇದ್ದೀನಿ. ಫುಲ್ಲಿ ಆಟೋಮೆಟಿಕ್ ತೊಗೊಂಡ್ರೆ ತಾನಾಗಿಯೇ ಆನ್ ಆಗುತ್ತೆ. ಬಟ್ ಅದು ಕೂಡ ನಂಗೆ ಬೋರ್ ಅಂತ ಅನ್ನಿಸ್ತಾ ಇತ್ತು ಯೂಸ್ ಮಾಡೋದಕ್ಕೆ. ಲೈಟ್ರನ್ನು ಯೂಸ್ ಮಾಡ್ಕೊಂಡು ಮಾಡೋದೇ ಬೆಟರ್ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಇದನ್ನೇ ತೊಗೊಂಡಿದ್ದೀನಿ. ತುಂಬ ನೀಟಾಗಿ ಉರಿ ಎಲ್ಲ ಬರ್ತಾ ಇತ್ತು, ಖುಷಿ ಅನ್ನಿಸ್ತು. ಸೊ ಮತ್ತು ಇದನ್ನು ಇವಾಗ ಪೂಜೆ ಮಾಡಿಬಿಟ್ಟು ಅಗ್ನಿದೇವನಿಗೆ ಒಂದು ನಮಸ್ಕಾರ ಮಾಡಿಕೊಂಡೆ. ಹಾಗೆಯೇ ಏನಾದರೂ ಸಿಹಿಯನ್ನು ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ಕೋಬೋದಲ್ಲ ಅಂದ್ಕೊಂಡು ಸ್ವೀಟನ್ನು ಮಾಡೋಣ ಅಂತ ಅಂದ್ಕೊಂಡೆ. ಪಾಯಸ ಅಂದರೆ ಸಬ್ಬಕ್ಕಿ ಪಾಯಸ ಅಂತಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಆ್ಯಕ್ಚುಲಿ ಸ್ವೀಟನ್ನು ಜಾಸ್ತಿ ಮಾಡೋದೇ ಇಲ್ಲ ನಾನು. ಏನಾದರೂ ರೀಸನ್ ಇದ್ದಾಗ ಮಾತ್ರ ಸಿಹಿಯನ್ನು ಮಾಡುವಂಥದ್ದು. ಇವತ್ತು ಅಪರೂಪಕ್ಕೆ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ಹಾಲನ್ನು ಚೆನ್ನಾಗಿ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಒಂದು ಕಡೆಯಲ್ಲಿ ಹಾಲು ಚೆನ್ನಾಗಿ ಕಾಯ್ತಾ ಇರಲಿ. ಹಾಗೆಯೇ ಸಬ್ಬಕ್ಕಿಯನ್ನು ಇವಾಗ ಯಾವ ಥರ ನಾನು ಪ್ರಿಪೇರ್ ಮಾಡ್ಕೊಳ್ತೀನಿ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ಸುಮಾರು ಒಂದು 2-3 ಗಂಟೆ ಕಾಲ ನೆನೆಸಿ ಇಟ್ಕೊಂಡಂತಹ ಸಬ್ಬಕ್ಕಿ ಏನಿತ್ತಲ್ವ, ಇದು ಬಂದುಬಿಟ್ಟು ನೈಲಾನ್ ಸಬ್ಬಕ್ಕಿ, ಸ್ವಲ್ಪ ಮೀಡಿಯಮ್ ಸೈಜ್ದು ಏನು ಬರುತ್ತಲ್ವ ಅದನ್ನು ಒಂದು 2-3 ಗಂಟೆ ಕಾಲ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ. ತುಂಬಾ ಸಾಫ್ಟ್ ಆಗುತ್ತೆ ಈ ರೀತಿ ನೆನೆಸಿ ನಾವು ಪಾಯಸಕ್ಕೆ ಯೂಸ್ ಮಾಡ್ಕೊಳ್ಳೋದ್ರಿಂದ. ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಸಪ್ರೇಟಾಗಿ. ನೀರಲ್ಲಿ ಉಪ್ಪು ಅಥವಾ ಸಕ್ಕರೆ ಏನನ್ನೂ ಹಾಕ್ಕೋಬಾರ್ದು. ಕೇವಲ ಸಬ್ಬಕ್ಕಿ ಏನಿರುತ್ತಲ್ವ ಇದನ್ನು ಮಾತ್ರ ನೀರಲ್ಲಿ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ. ಸಬ್ಬಕ್ಕಿಯಲ್ಲಿ ಒಂದು ಸ್ವಲ್ಪ ಸ್ಟಾರ್ಚಸ್ ಏನಿರುತ್ತಲ್ವ, ಈ ಥರ ಗಂಜಿ ಅಂತ ಹೇಳ್ತೀವಲ್ವ, ಅದು ತಳ ಸೇರಿಕೊಂಡು ಒಂದೊಂದ್ಸಲಿ ಸ್ಟೀಲ್ ಪಾತ್ರೆಗಳಲ್ಲಾದರೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಸೌಟನ್ನು ಹಾಕಿ ಆಗಾಗ ಹೀಗೆ ತಿರುಗಿಸ್ತಾ ಇರಬೇಕಾಗತ್ತೆ. ಸಬ್ಬಕ್ಕಿ ಎಲ್ಲ ಬೇಯ್ತಾ ನೋಡಿ ಹೇಗೆ ಮೇಲೆ ಏಳ್ತಾ ಇದೆ ಅಂತ. ಕೆಳಗೆ ತಳದಲ್ಲಿರುವಂತಹ ಸಬ್ಬಕ್ಕಿ ಎಲ್ಲ ಬೇಯ್ತಾ ಲೈಟ್ ಆಗ್ತಾ ನೋಡಿ ಈ ರೀತಿ ತೇಲ್ತಾ ಇರುತ್ತೆ ನೀರಲ್ಲಿ. ಈ ಹದಕ್ಕೆ ನಾವು ಚೆನ್ನಾಗಿ ಸಬ್ಬಕ್ಕಿಯನ್ನು ಕೂಡ ಬೇಯಿಸ್ಕೋಬೇಕಾಗತ್ತೆ. ಎಲ್ಲ ಸಬ್ಬಕ್ಕಿನೂ ಕೂಡ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ, ಮೇಲೆ ತೇಲ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಸ್ಟವನ್ನು ಆಫ್ ಮಾಡಿಕೊಂಡು ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ನಾವು ಅನ್ನವನ್ನೆಲ್ಲ ಯಾವ ರೀತಿ ಬಸ್ಕೊಳ್ತೀವಲ್ವ ನೀರಿಲ್ದಂಗೆ, ಅದೇ ರೀತಿ ಈ ಸಬ್ಬಕ್ಕಿಯನ್ನು ಕೂಡ ಬಸಿದು ತೊಗೊಳ್ತಾ ಇದ್ದೀನಿ. ಅಷ್ಟರಲ್ಲಾಗಲೇ ಹಾಲನ್ನು ಕಾಯೋದಕ್ಕೆ ಇಟ್ಕೊಂಡಿದ್ನಲ್ವ, ಚೆನ್ನಾಗಿ ಕಾದಿದೆ ನೋಡಿ, ಕೆನೆನೆಲ್ಲ ಬಿಟ್ಕೊಂಡಿದೆ. ಕೆನೆ ಬೇಡ ಅಂತಂದರೆ ನೀವು ತೆಗೆದು ಕೂಡ ಯೂಸ್ ಮಾಡ್ಕೋಬೋದು, ಇದ್ದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನಿಲ್ಲಿ ಕೆನೆ ಸಮೇತವಾಗಿಯೇ ಪಾಯಸಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರನ್ನು ಬಸಿದು ಇಟ್ಕೊಂಡಿದ್ನಲ್ವ ಸಬ್ಬಕ್ಕಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿಯ ನೀರನ್ನು ಬಸಿದಾದ ನಂತರ ಒಂದು ಸ್ವಲ್ಪ ತಣ್ಣೀರನ್ನು ಬೇಕಾದರೆ ಹಾಕ್ಕೊಂಡು ಇಟ್ಕೋಬೋದು ನೀವು. ಅಂದರೆ ಅಡುಗೆ ಮಾಡ್ತಾ ಇನ್ನೂ ಏನಾದರೂ ಸ್ವಲ್ಪ ಲೇಟಾಗಿ ಈ ಸಬ್ಬಕ್ಕಿಯನ್ನು ಯೂಸ್ ಮಾಡ್ಕೊಳ್ಳುವಂಥದ್ದಿದ್ದರೆ, ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅನ್ನುವಂತಹ ಭಯ ಇದ್ದರೆ ಸ್ವಲ್ಪ ತಣ್ಣೀರನ್ನು ಹಾಕಿ ಕೂಡ ಇಟ್ಕೋಬೋದು. ಆ ರೀತಿ ಮಾಡೋದ್ರಿಂದ ಅದರಲ್ಲಿರುವಂತಹ ಗಂಜಿ ಅಥವಾ ಸ್ಟಾರ್ಚ್ ಏನಂತೀವಲ್ವ ಒಂದಕ್ಕೊಂದು ಮೆತ್ಕೊಳ್ಳಲ್ಲ, ತುಂಬಾ ಬಿಡಿಬಿಡಿಯಾಗಿರುತ್ತೆ. ಇಲ್ಲಿ ನಾನು ಇಮಿಡಿಯೇಟಾಗಿ ಮಾಡ್ತಾ ಇರೋದ್ರಿಂದ ಆ ಥರ ಏನು ತಣ್ಣೀರನ್ನು ಹಾಕ್ಕೊಂಡಿಲ್ಲ, ಜಸ್ಟ್ ಬಿಸಿ ನೀರನ್ನು ಬಗ್ಗಿಸ್ಬಿಟ್ಟು ಡೈರೆಕ್ಟಾಗಿ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಕ್ಚುಲಿ ಸಕ್ಕರೆ ಬಂದುಬಿಟ್ಟು ತುಂಬ ವಿಷಕಾರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಜಾಸ್ತಿ ಸಕ್ಕರೆಯನ್ನು ಯೂಸ್ ಮಾಡಲ್ಲ. ಮನೆಯಲ್ಲಿ ಸ್ವೀಟ್ ಕೂಡ ತುಂಬಾ ಕಡಿಮೆ ನಾವು ಯೂಸ್ ಮಾಡುವಂಥದ್ದು. ಎಲ್ಲೋ ಅಪರೂಪಕ್ಕೆ ಏನೋ ಒಂದು ತಿಂಗಳಲ್ಲಿ ಒಂದು ಸಾರಿನೂ ಈ ಥರ ಸ್ವೀಟ್ಸ್ನೆಲ್ಲ ಮಾಡೋದು ಅಪರೂಪ ಅಂತಲೇ ಹೇಳ್ಬೋದು.
ಹಾಲಿನ ಜೊತೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಸಾಫ್ಟಾಗಿ ಹೊಂದ್ಕೊಳ್ತಾ ಇರುತ್ತಲ್ವ. ಈ ಟೈಮಲ್ಲಿ ಇದಕ್ಕೆ ನಾನು ಸಣ್ಣಕ್ಕಿ ಎಲೆ ಅಂತ ಹೇಳ್ತಾರಲ್ವ, ಈ ಬಿರಿಯಾನಿ ಅಥವಾ ಪಲಾವ್ಗೆಲ್ಲ ಯೂಸ್ ಮಾಡೋ ಈ ಒಂದು ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ತೆಗೆದು ಬಿಸಾಕ್ಬೋದು. ಪಾಯಸ ಬೇಯೋವಾಗ ಅದರದ್ದು ಘಮ ಏನಿರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕಡೆಯಲ್ಲೂ ಬಿಟ್ಕೊಂಡು ಪಾಯಸ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಅದ್ರ ಜೊತೆಯಲ್ಲೇ ಒಂದು 4ರಿಂದ 5 ಏಲಕ್ಕಿಯನ್ನು ಕೂಡ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿಯನ್ನು ಜಜ್ಜಿನೇ ಹಾಕ್ಕೊಳ್ತೀನಿ ನಾನು ಎಲ್ಲದಕ್ಕೂ ಅಡುಗೆಗೆ. ಇಡಿಯಾಗಿ ಹಾಕ್ಕೊಳ್ಳೋದಕ್ಕಿಂತ ಜಜ್ಜಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ನನಗಂತೂ. ಸೊ ನೀವು ಬೇಕಿದ್ದರೆ ಪೂರ್ತಿಯಾಗಿ ಏನಿದೆಯಲ್ಲ ಏಲಕ್ಕಿ ಹಾಗೂ ಹಾಕ್ಕೋಬೋದು ಅಥವಾ ಜಜ್ಜಿ ಕೂಡ ಹಾಕ್ಕೋಬೋದು. 3ರಿಂದ 4 ಲವಂಗವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಬೇಡ ಅಂತ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬಹುದು. ಇವೆಲ್ಲನೂ ಚೆನ್ನಾಗಿ ಕುದೀತಾ ಇದೆ ಅಲ್ವಾ, ಈ ಟೈಮಲ್ಲಿ ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮ್ಮ ಸಿಹಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ನೀವು ಹಾಕ್ಕೋಬಹುದು. ನಾನಿಲ್ಲಿ ಸಕ್ಕರೆಯ ಜೊತೆಗೆ ಒಂದು ಸ್ವಲ್ಪ ಬಾದಾಮ್ ಪೌಡರನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಾದಾಮ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪಾಯಸದ ಥಿಕ್ನೆಸ್ ಏನಿರುತ್ತಲ್ವ ಗಟ್ಟಿ ಆಗ್ತಾ ಬರುತ್ತೆ. ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ. ತಿನ್ನೋವಾಗ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಕೂಲಾದ ನಂತರ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿನ್ನೋದ್ರಿಂದ ಏನೋ ಒಂಥರ ಐಸ್ ಕ್ರೀಮು ಅಥವಾ ಪಾಯಸ ಮಿಕ್ಸ್ ಟೇಸ್ಟ್ ಏನಿರುತ್ತಲ್ವ ಆ ರೀತಿಯಲ್ಲಿ ಸಖತ್ತಾಗಿರುತ್ತೆ. ಸ್ಪೆಷಲಿ ನಮ್ಮ ಇವಾಗಿನ ಮಕ್ಕಳು ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ಪಾಯಸವನ್ನು ತಿಂತಾರೆ, ಹಾಗೆಯೇ ಕುಡಿತಾರೆ. ಇದೆಲ್ಲನೂ ಫ್ಲೇವರ್ಫುಲ್ಲಾಗಿ ಎಲ್ಲ ಮಿಕ್ಸ್ ಆಗ್ತಾ ಇದೆ ಅಲ್ವಾ. ಇವಾಗ ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. ಲೋ ಟು ಹೈ ಫ್ಲೇಮ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ತುಂಬಾ ಘಮ್ ಅಂತ ಇದೆ. ಇದೆಲ್ಲ ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ. ಈ ಟೈಮಲ್ಲಿ ಬೇಕಿದ್ದರೆ ನೀವು ಆ ಸಣ್ಣಕ್ಕಿ ಎಲೆ ಅಂತ ಏನು ಹಾಕ್ಕೊಂಡಿದ್ನಲ್ವ ಅದನ್ನು ತೆಗೆದು ಬಿಸಾಕ್ಬೋದು. ಇವಾಗ ನಾನು ಇದನ್ನು ತೆಗೆದು ಪಕ್ಕಕ್ಕೆ ಹಾಕ್ತಾ ಇದ್ದೀನಿ. ಅಂದರೆ ಪಾಯಸದಲ್ಲೇ ಇದ್ದರೆ ನೋಡೋದಕ್ಕೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತಲ್ವ. ಸೊ ಬಿಸಾಕ್ಬಿಟ್ರೆ ಸರ್ವ್ ಮಾಡೋ ಟೈಮ್ನಲ್ಲೂ ಕೂಡ ಯಾರಿಗೂ ಕೂಡ ಗೊತ್ತಾಗಲ್ಲ ಅದ್ರ ಒಳಗಡೆ ಇರುವಂತಹ ಸೀಕ್ರೆಟ್ ಫ್ಲೇವರ್ ಏನು ಅನ್ನುವಂಥದ್ದು. ಎತ್ತಾಕ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾವುದೆಷ್ಟೇ ಫ್ಲೇವರ್ಫುಲ್ ಆಗಿದ್ರೂ ಕೂಡ ಒಂದು ಸ್ವಲ್ಪ ತುಪ್ಪ, ಗೋಡಂಬಿ ದ್ರಾಕ್ಷಿ ಬೀಳದೇ ಇದ್ದರೆ ಪಾಯಸ ಅಂತ ಅನ್ಸೋದೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ಒಂದು ಸ್ವಲ್ಪ ತುಪ್ಪದಲ್ಲಿ ಇವಾಗ ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ ದ್ರಾಕ್ಷಿ ಹಾಗೆಯೇ ಸ್ವಲ್ಪ ಬಾದಾಮಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಡ್ರೈ ಫ್ರೂಟ್ಸನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬಾದಾಮಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ದ್ರಾಕ್ಷಿ ಕೂಡ ಆಪ್ಷನಲ್. ಕೆಲವರಿಗೆ ದ್ರಾಕ್ಷಿ ಇಷ್ಟ ಆಗಲ್ಲ, ಪಾಯಸದಲ್ಲಿ ಸ್ವಲ್ಪ ಹುಳಿಯ ಫ್ಲೇವರ್ ಬಿಡುತ್ತೆ ಅಂತ. ಬಟ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲೇ ಸ್ವಲ್ಪ ಗೋಡಂಬಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದೆಲ್ಲನೂ ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೊಳ್ಳೆ ಫ್ಲೇವರನ್ನು ಬಿಟ್ಕೊಳ್ಳುತ್ತೆ ತುಪ್ಪದ ಘಮ. ಅದರಲ್ಲೂ ಇದು ನಾಟಿ ಹಸುವಿನ ತುಪ್ಪ ಏನಿರುತ್ತೆ ಅಲ್ವಾ, ಅಮ್ಮನ ಮನೆಯಿಂದ ತಂದಿರೋದು. ಸಖತ್ ಫ್ಲೇವರ್ಫುಲ್ ಆಗಿರುತ್ತೆ ಈ ತುಪ್ಪ ಅಂತೂ. ಚೆನ್ನಾಗಿ ಫ್ರೈ ಆಗ್ತಾ ಇತ್ತು. ಈ ಟೈಮಲ್ಲಿ ನನ್ನ ಮಗಳದು ಕಾಲ್ ಬಂತು, ಆ್ಯಕ್ಚುಲಿ ದೊಡ್ಡ ಮಗಳದು. ಸೊ ಇದನ್ನು ನಾನು ಒಗ್ಗರಣೆ ಪಾಯಸಕ್ಕೆ ಆ್ಯಡ್ ಮಾಡಿದಂತಹ ಕ್ಲಿಪ್ಪಿಂಗ್ ಏನು ಮಿಸ್ ಆಗಿದೆ, ಅಂದರೆ ಅವಳ ಜೊತೆ ಮಾತಾಡ್ತಾ ಇದ್ದೆ, ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಪಾಯಸದಲ್ಲಿ ಮಾತ್ರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಚೆನ್ನಾಗಿ ತೇಲ್ತಾ ಇತ್ತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪಾಯಸ ಇವಾಗ ನೋಡುವಾಗ ಒಂದು ಸ್ವಲ್ಪ ತೆಳುವಾಗಿದೆ ಅಂತ ಅನ್ನಿಸ್ಬೋದು. ಕಂಪ್ಲೀಟಾಗಿ ತಣ್ಣಗಾಗ್ತಾ ಬಂದಂಗೆ ದಪ್ಪ ಆಗುತ್ತಲ್ವ, ಆವಾಗ ಫ್ಲೇವರ್ಫುಲ್ ಅಂತ ಅನಿಸುತ್ತೆ. ಸೊ ಈ ರೀತಿ ಇದ್ದರೆ ನಮ್ಮ ಮನೆಯಲ್ಲಿ ಕುಡಿಯೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳು. ಅದಕ್ಕೋಸ್ಕರ ನಾನು ಪಾಯಸವನ್ನು ಸ್ವಲ್ಪ ತೆಳುವಾಗಿಯೇ ಇಟ್ಕೊಳ್ತೀನಿ. ನೀವು ಬೇಕಿದ್ದರೆ ದಪ್ಪ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಹಾಲನ್ನು ಕಾಯಿಸ್ಕೊಂಡು ಕೂಡ ಮಾಡ್ಬೋದು. ಸ್ವಲ್ಪ ಲೋಟಕ್ಕೆ ಹಾಕ್ಕೊಂಡು ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ನನಗಂತೂ ಅಪರೂಪಕ್ಕೆ ಈ ಥರ ಪಾಯಸನೆಲ್ಲ ತಿನ್ನೋದಕ್ಕೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಬಟ್ ಸಕ್ಕರೆನ ತುಂಬ ಕಡಿಮೆ ಪ್ರಮಾಣದಲ್ಲೇ ತಿನ್ನುವಂಥದ್ದು. ಹೇಗಿತ್ತು ನಮ್ಮ ಗ್ಯಾಸ್ ಸ್ಟವ್ ಪುರಾಣ? ನಿಮಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅನ್ನುವಂಥದ್ದನ್ನು ಹೇಳ್ತೀರಲ್ವಾ. ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಾ ಇರುವಂಥವರು ಪೇಜನ್ನು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.